ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತು ನಾನು ಕೆಲವೊಂದು ಕಿಚನ್ ಟಿಪ್ಸ್ ಆ್ಯಂಡ್ ಟ್ರಿಕ್ಸನ್ನು ನಿಮ್ಮ ಮುಂದೆ ಶೇರ್ ಮಾಡ್ಕೋತೀನಿ. ವಿಡಿಯೋ ಇಷ್ಟ ಆಯ್ತು ಅಂದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ. ಬನ್ನಿ ಫ್ರೆಂಡ್ಸ್, ಹಾಗಿದ್ರೆ ಮೊದಲನೇ ಟಿಪ್ ಯಾವುದು ಅಂತ ಹೇಳಿ ನೋಡೋಣ. ಸಾಮಾನ್ಯವಾಗಿ ನಾವು ಮನೆಯಲ್ಲಿ ತುಪ್ಪ ಕಾಯಿಸಿರ್ತೀವಿ. ತುಪ್ಪ ಕಾಯಿಸಿದ ಮ್ಯಾಗ ನೋಡ್ತಿರ್ಬೋದು, ಪಾತ್ರೆಯಲ್ಲಿ ಈ ರೀತಿ ತಳದಾಗ ಉಳ್ಕೊಂಡ್ಬಿಟ್ಟಿರ್ತದೆ ಮತ್ತು ಪಾತ್ರೆ ಸುತ್ತಲೂ ಒಂದು ಸ್ವಲ್ಪ ತುಪ್ಪ ಹತ್ತಿರ್ತದೆ. ಆದ್ರೆ ನಾವು ಈ ಪಾತ್ರೆನ ಏನು ಮಾಡ್ತೀವಿ, ಸಿಂಕಲ್ಲಿ ಉದ್ಲಿಕ್ಕೆ ಅಂಥೇಳಿ ಅಂದ್ರೆ ಪಾತ್ರೆ ತೊಳಿಲಿಕ್ಕೆ ಅಂಥೇಳಿ ಇಟ್ಬಿಡ್ತೇವೆ. ಅದ್ರ ಬದಲಾಗಿ ನಾವು ಈ ಪಾತ್ರೆಗೆ ಅಂದರೆ ತುಪ್ಪ ಕಾಯಿಸಿದ ಪಾತ್ರೆಗೆ 1-2 ಚರಿಗೆ ಅಷ್ಟು ನೀರು ಹಾಕ್ಬಿಟ್ಟು ಈ ಪಾತ್ರೆನ ನಾವು ಒಲೆ ಮ್ಯಾಗಿಟ್ಟು ಕಾಯಿಸ್ಬೇಕು. ಈ ರೀತಿ ಮಾಡೋದ್ರಿಂದ ಈ ಪಾತ್ರೆ ಸುತ್ತಲೂ ಹತ್ತಿರ್ತಕ್ಕಂಥ ಅಲ್ಪ ಸ್ವಲ್ಪ ತುಪ್ಪ ಎಲ್ಲ ಈ ನೀರಲ್ಲಿ ಬಂದ್ಬಿಡ್ತದೆ. ಆವಾಗ ನಾವು ಈ ನೀರನ್ನು ಬಳಕೆ ಮಾಡಿಬಿಟ್ಟು ಅಂದರೆ ಅಡುಗೆಗೆಲ್ಲ ಈ ನೀರನ್ನು ನಾವು ಬಳಕೆ ಮಾಡ್ಬೋದು. ಅಂದ್ರೆ ಅನ್ನ ಮಾಡಲಿಕ್ಕೆ ಬಳಸ್ತೇವಲ್ಲ ನೀರು, ಅದಕ್ಕೂ ಕೂಡ ಈ ನೀರನ್ನು ಹಾಕಿ ಅನ್ನ ಮಾಡ್ಬೋದು. ಮತ್ತು ಚಪಾತಿ ಮತ್ತು ರೊಟ್ಟಿ ಮಾಡೋಕ್ಕೆ ಅಂದರೆ ಹಿಟ್ಟನ್ನು ಅದಕ್ಕೆ ನೀರನ್ನು ಬಳಸ್ತೇವಲ್ಲ, ಅದಕ್ಕೂ ಕೂಡ ನಾವು ಈ ನೀರನ್ನು ಬಳಕೆ ಮಾಡ್ಬೋದು. ನೋಡ್ತಿರ್ಬೋದು ಫ್ರೆಂಡ್ಸ್, ನಾನು ನೀರನ್ನು ಕಾಯಿಸಿದ್ಮ್ಯಾಗ ಮೇಲ್ಗಡೆ ಎಷ್ಟೊಂದು ತುಪ್ಪ ಎಲ್ಲ ಬಂದದ ಅಂಥೇಳಿ ನೀವೇ ನೋಡ್ತಿರ್ಬೋದು. ಮುಂದಿನ ಟಿಪ್ ಏನಂತಂದ್ರೆ, ಸಾಮಾನ್ಯವಾಗಿ ಮನೆಯಲ್ಲಿ ಚಾಕು ಮತ್ತು ಕತ್ತರಿ ಮೊಂಡಾಗಿರುತ್ತೆ. ಅದನ್ನು ನಾವು ಶಾರ್ಪ್ ಮಾಡಬೇಕಂತಂದ್ರೆ ಏನಿಲ್ಲ ಫ್ರೆಂಡ್ಸ್, ಈ ರೀತಿ ಮನೆಯಲ್ಲಿ ಸಾಮಾನ್ಯವಾಗಿ ಉಪ್ಪಿರುತ್ತಲ್ಲ, ಆ ಉಪ್ಪಿನಲ್ಲಿ ನಾವು ಚಾಕು ಮತ್ತು ಕತ್ತರಿನ ಈ ರೀತಿ ನಾವು ಒಂದು 5-10 ನಿಮಿಷ ಈ ರೀತಿ ಮಾಡೋದ್ರಿಂದ ಕತ್ತರಿ ಎಂಬುದು ಶಾರ್ಪ್ ಆಗುತ್ತಾ. ಇಲ್ಲಿ ನಾನು ಒಂದು ಬಟ್ಟೆನ ಕಟ್ ಮಾಡಿ ತೋರಿಸ್ತೀನಿ, ನೋಡ್ತಿರ್ಬೋದು ನೀವು. ಈ ರೀತಿಯೇ ನಾವು ಒಂದು 10 ನಿಮಿಷ ಮಾಡೋದ್ರಿಂದ ಚಾಕು ಮತ್ತು ಕತ್ತರಿ ಮೊದಲಿನಕ್ಕಿಂತ ಒಂದು ಸ್ವಲ್ಪ ಶಾರ್ಪ್ ಆಗುತ್ತೆ. ಇಲ್ಲಿ ನೋಡ್ತಿರ್ಬೋದು, ನಾನು ಬಟ್ಟೆನ ಕಟ್ ಮಾಡಿ ತೋರಿಸ್ತೀನಿ. ಮೊದಲಿನಕ್ಕಿಂತ ಒಂದು ಸ್ವಲ್ಪ ಬೆಟ್ರ್ ಅನ್ಬೋದು. ಮೊದಲಾದರೆ ಸ್ವಲ್ಪನೂ ಕಟ್ ಆಗ್ತಿದ್ದಿಲ್ಲ. ಇವಾಗ ನೋಡ್ತಿರ್ಬೋದು ಬಟ್ಟೆ ಯಾವ ರೀತಿ ಕಟ್ ಆಗ್ಲಕ್ಕತ್ತದ ಅಂತ ಹೇಳಿ. ಹಾಗೆ ಮುಂದಿನ ಟಿಪ್ ಏನಂತ, ಗಾಜಿನ ಬಳೆ ಹಾಕೋಬೇಕಂತಂದ್ರೆ ಹೆಣ್ಮಕ್ಳು ತುಂಬ ಕಷ್ಟಪಡ್ತಿರ್ತಾರೆ. ಈ ಗಾಜಿನ ಬಳೆ ಹಾಕ್ಸ್ಕೊಳಕ್ಕೆ ಬಳೆಗಾರ ಹತ್ರನೇ ಹೋಗ್ತಿರ್ತಾರೆ. ಅಂದ್ರೆ ನಾವು ಮನೆಯಲ್ಲಿ ಹಾಕೊಂಡ್ವಿ ಅಂತಂದ್ರೆ ಬಳೆ ಎಂಬುದು ಒಡೆದು ಬಿಡ್ತಾವೆ ಅಂಥೇಳಿ ಭಯ ಪಟ್ಕೊಂಡ್ಬಿಟ್ಟು ಹಾಗೆ ಬಿಟ್ಕೊಂಡು ಬಳೆಗಾರ ಹತ್ರ ಹೋಗಿ ಹಾಕ್ಸ್ಕೊತಿರ್ತಾರೆ. ಅದಕ್ಕೋಸ್ಕರ ನಾವು ಮನೆಯಲ್ಲಿ ಈಸಿಯಾಗಿ ಈ ಗಾಜಿನ ಬಳೆಗಳನ್ನು ಯಾವ ರೀತಿ ಹಾಕೊಳ್ಳೋದು ಅಂತಂದರೆ, ಈ ರೀತಿ ಕೊಬ್ಬರಿ ಎಣ್ಣೆನ ನಾವು ಕೈಗೆಲ್ಲ ಹಚ್ಕೊಂಡ್ಬಿಟ್ಟು ನಾವು ಈಸಿಯಾಗಿ ಈ ಬಳೆನ ಹಾಕೋಬೋದು ಮತ್ತು ಹೊಳ್ಳಿ ಬಿಚ್ಕೋಬೋದು. ನೋಡ್ರಿ, ಈ ಈಸಿ ಟ್ರಿಕ್ಕನ್ನು ನೀವು ಕೂಡ ಬಳಕೆ ಮಾಡಿಬಿಟ್ಟು ಈ ಗಾಜಿನ ಬಳೆಯನ್ನು ಹಾಕೋಬೋದು. ಈ ಕೊಬ್ಬರಿ ಎಣ್ಣೆ ಆದರೂ ಹಚ್ಕೋಬೋದು, ಇಲ್ಲಾಂದ್ರೆ ವ್ಯಾಸಲಿನ್ ಇರುತ್ತಲ್ಲ ಫ್ರೆಂಡ್ಸ್, ಅದನ್ನಾದರೂ ನೀವು ಕೈಗೆ ಹಚ್ಕೊಂಡ್ಬಿಟ್ಟು ಈ ರೀತಿ ಬಳೆಗಳನ್ನು ಅದರಲ್ಲೂ ಗಾಜಿನ ಬಳೆಗಳನ್ನು ಹಾಕೋಬೋದು. ಮತ್ತು ತೆಗಿಲಿಕ್ಕೂ ಕೂಡ ತುಂಬ ಈಸಿ ಆಗುತ್ತೆ. ನೋಡಿರಿ, ಈ ರೀತಿ ಈ ಟ್ರಿಕ್ಕನ್ನು ಬಳಕೆ ಮಾಡೋದ್ರಿಂದ ಕೆಲವೊಬ್ರಿಗೆ ಕೈಯಲ್ಲಿ ಅಡ್ಮೂಳೆ ಇರುತ್ತಲ್ಲ, ಅವರಿಗಂತೂ ಈ ರೀತಿ ಬಳೆಗಳನ್ನು ಹಾಕೊಳ್ಳೋಕೆ ತುಂಬ ಕಷ್ಟಪಡ್ತಿರ್ತಾರೆ. ಹಾಗಾಗಿ ನಾವು ಇಂಥ ಈಸಿ ಸಿಂಪಲ್ ಟ್ರಿಕ್ಕನ್ನು ನಾವು ಬಳಕೆ ಮಾಡಿಬಿಟ್ಟು ಬಳೆಗಳನ್ನು ಹಾಕೋಬೋದು. ಹಾಗೆ ಮುಂದಿನ ಟಿಪ್ ಏನಂತಂದ್ರೆ, ಇವು ಬೆಳಗ್ಗೆ ಮಾಡಿದ ಚಪಾತಿ ನೋಡಿ ಫ್ರೆಂಡ್ಸ್. ಇವು ಬೆಳಗ್ಗೆ ಮಾಡಿದ ಚಪಾತಿ ಬೆಳಗ್ಗೆ ತಿಂದ್ರೆ ಮೆತ್ತಗಿರ್ತಾವೆ. ಆದ್ರೆ ನಾವು ಇವನ್ನ ಸಾಯಂಕಾಲದ ಹೊತ್ತಿಗೆ ತಿನ್ಲಕ್ಕೆ ಹೋದ್ರೆ ಬಿರುಸಾಗಿರ್ತಾವೆ. ಮತ್ತು ಇವನ್ನ ನಾವು ಮೆತ್ತಗೆ ಮಾಡ್ಕೊಳಕ್ಕೆ ಹಂಚಿನ ಮ್ಯಾಗಿಟ್ಟು ಬೇಯಿಸಿದ್ರು ಕೂಡ ಅವು ಮೆತ್ತಗಾಗೋದಿಲ್ಲ, ಬಿರುಸಾಗ್ತಾವೆ. ಅದಕ್ಕೋಸ್ಕರವಾಗಿ ಇಂಥ ಈ ರೀತಿ ಚಪಾತಿಯನ್ನು ನಾವು ಸಾಯಂಕಾಲದ ಹೊತ್ತಿಗೆ ತಿನ್ಬೇಕಂತಂದ್ರೆ ಅವನ್ನ ನಾವು ಮೆತ್ತಗೆ ಮಾಡ್ಕೋಬೇಕಂದ್ರೆ ಈ ಈಸಿ ಟ್ರಿಕ್ಕನ್ನು ನಾವು ಬಳಕೆ ಮಾಡ್ಬೋದು. ಇಲ್ಲೊಂದು ನಾನು ಕುಕ್ಕರ್ ತೊಗೊಂಡಿನಿ, ಅದೇ ರೀತಿ ಒಂದು ಸೈಡಲ್ಲಿ ಒಂದು ಸಣ್ಣ ಪಾತ್ರೆನ ತೊಗೊಂಡಿನಿ. ಈ ಎಲ್ಲ ಚಪಾತಿಗಳನ್ನು ನಾನು ಈ ಪಾತ್ರೆಯಲ್ಲಿ ಹಾಕ್ಬಿಟ್ಟು ಈ ರೀತಿ ನಾವು ಎಷ್ಟು ಚಪಾತಿಗಳನ್ನು ನಾವು ಮೆತ್ತಗೆ ಮಾಡಬೇಕಲ್ಲ ಅಷ್ಟು ಚಪಾತಿಗಳನ್ನು ಈ ರೀತಿ ಒಂದು ಪಾತ್ರೆಯಲ್ಲಿ ಹಾಕ್ಬಿಟ್ಟು ಅದರ ಮುಚ್ಚಳವನ್ನು ಮುಚ್ಚೀನಿ. ಅದೇ ರೀತಿ ನಾವು ಕುಕ್ಕರ್ಗೆ ಒಂದು ಬಟ್ಟಲಷ್ಟು ನೀರು ಹಾಕಿಬಿಟ್ಟು ಈ ಪಾತ್ರೆನ ಅಂದ್ರೆ ಚಪಾತಿ ಇಟ್ಟು ಮುಚ್ಚೀನಿ ಫ್ರೆಂಡ್ಸ್. ಆ ಪಾತ್ರೆನ ನಾನು ಈ ನೀರು ಹಾಕಿ ಇಟ್ಟಂಥ ಕುಕ್ಕರಲ್ಲಿ ಹಾಕಿಟ್ಬಿಟ್ಟು ನಾನು 1-2 ನಿಮಿಷಗಳ ಕಾಲ ಇದನ್ನು ನಾನು ಒಲೆ ಮ್ಯಾಗಿಟ್ಟು ಬೇಯಿಸ್ತೀನಿ. ಇದನ್ನೇನು ನಾನು ವಿಸಲ ಕುಗ್ಸಂಗಿಲ್ಲ, ಬರೀ ಒಂದು ಪೂರ್ತಿ ಒಲೆಯನ್ನು ಸಣ್ಣ ಉರಿಯಲ್ಲಿ ಇಟ್ಬಿಟ್ಟು ನಾನು 1-2 ನಿಮಿಷಗಳ ಕಾಲ ಇದನ್ನು ನಾನು ಈ ರೀತಿ ಬೆಚ್ಚಗೆ ಮಾಡ್ಕೋತೀನಿ. ನೋಡಿ ಫ್ರೆಂಡ್ಸ್, ವಿಸಲ್ ಏನು ಕೂಗ್ಸಂಗಿಲ್ಲ, 2 ನಿಮಿಷಗಳ ಕಾಲ ಅಷ್ಟೇ ನಾನು ಇದನ್ನು ಬೆಚ್ಚಗೆ ಮಾಡ್ಕೊಂಡು ಅಂತಂದ್ರೆ ಚಪಾತಿ ಎಂಬುದು ಬೆಳಿಗ್ಗೆ ಮಾಡಿದಾಗ ಯಾವ ರೀತಿ ಬೆಚ್ಚಗಿರ್ತಾವಲ್ಲ ಫ್ರೆಂಡ್ಸ್, ಅದೇ ರೀತಿ ಬಿಸಿ ಚಪಾತಿ ಇದ್ದಾಗ ಯಾವ ರೀತಿ ಇರ್ತಾವೆ ಅದೇ ರೀತಿ ಆಗ್ತಾವೆ ನೋಡಿ ಫ್ರೆಂಡ್ಸ್. ನೀವು ಈ ಟಿಪ್ಪನ್ನು ಫಾಲೋ ಮಾಡಿ ನೋಡಿರಿ, ಹೆಂಗೆ ಬಂತಂಥೇಳಿ ನನಗೆ ಕಾಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ. ಇವಾಗ ನೋಡ್ತಿರ್ಬೋದು 2 ನಿಮಿಷಗಳ ಕಾಲ ನಾನು ಬೇಯಿಸಿ ಆದ ನಂತರ ಇವಾಗ ಇದನ್ನು ನಾನು ಒಲೆನ ಆಫ್ ಮಾಡಿಬಿಟ್ಟು ಹೊರಗಡೆ ತೆಗೆದೀನಿ. ಇವಾಗ ನೋಡಿ ಫ್ರೆಂಡ್ಸ್, ಚಪಾತಿ ನಾವು ಬೆಳಗ್ಗೆ ಮಾಡಿದಾಗ ಯಾವ ರೀತಿ ಮೆತ್ತಗೆ ಇದ್ದವಲ್ಲ ಅದೇ ರೀತಿ ಒಳ್ಳೆ ಹಳ್ಳಿ ಮುಟ್ಟಿದಾಗ
ಆ ರೀತಿ ಮೆತ್ತಗೆ ಅನ್ಸಾಕತ್ತಾವ ಅಂಥೇಳಿ ನೀವೇ ನೋಡ್ತಿರ್ಬೋದು ವಿಡಿಯೋದಾಗ ಎಷ್ಟೊಂದು ಮೆತ್ತಗಾಗ್ಯಾವ ಚಪಾತಿ ಅಂಥೇಳಿ. ಓಕೆ ಫ್ರೆಂಡ್ಸ್, ಇಲ್ಲಿಗೆ ಈ ವಿಡಿಯೋ ಮುಗಿಸ್ಲಾಕತ್ತೀನಿ. ವಿಡಿಯೋ ಇಷ್ಟ ಆಯ್ತು ಅಂದ್ರೆ ದಯವಿಟ್ಟು ಒಂದು ಲೈಕ್ ಮಾಡೋದನ್ನು ಮರಿಬೇಡ್ರಿ. ಹಾಗೆ ಈ ಎಲ್ಲ ಟಿಪ್ಸ್ಗಳಲ್ಲಿ ನಿಮಗೆ ಯಾವ ಟಿಪ್ಸ್ ಇಷ್ಟ ಆಗಿದೆ ಅಂತ ಹೇಳಿ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡ್ರಿ. ಅದೇ ರೀತಿ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತೆ ಮುಂದಿನ ವಿಡಿಯೋದೊಂದಿಗೆ ನಿಮಗೆಲ್ಲ ಭೇಟಿ ಆಗ್ತೀನಿ. ಅಲ್ಲೇ ತನಕ ಎಲ್ಲರಿಗೂ ಧನ್ಯವಾದಗಳು.